ಬರ್ತಾ ಸಿಸ್ಟಮ್ ಇದಾಗ್ತಾ ಇದೆ. ನಿಮ್ಗೆಲ್ಲ ಈಗ ಬರ್ತಾ ನಿಮ್ಗೆ ಏನು ಹೇಳ್ತಿದ್ದಾರೆ, ನಿಮ್ದು ಏನು ಸರ್ವೆ ನಂಬರ್ ಏನಿತ್ತು KYCಗೆ ಇದು ಮಾಡಿಸಿ, ಲಿಂಕ್ ಮಾಡಿಸಿ ಅಂತ ಹೇಳ್ತಿದ್ದಾರೆ. ಏನು ಲಿಂಕ್ ಮಾಡಿಸಿ ಅಂತ ಹೇಳ್ತಿದ್ದಾರೆ, ನೀವು ಲಿಂಕ್ ಮಾಡಿಸಿದಷ್ಟು ನಿಮಗೆ ಅನುಕೂಲ ಆದ್ರಿಂದ. ಈಗ ಫಾರ್ ಎಕ್ಸಾಂಪಲ್ ರಾಮಯ್ಯ ಸರ್ ಅವರು ಒಂದು 5 ಎಕರೆ ಜಮೀನ್ ಇದೆ ಅನ್ಕೊಳ್ಳಿ, ಅವ್ರು ಒಂದು 2 ಎಕರೆ ಅಷ್ಟೇ ಲಿಂಕ್ ಮಾಡಿಸಿರ್ತಾರೆ, 3 ಎಕರೆ ಮಾಡಿಸಿರಲ್ಲ. ಈಗ ಹೊಸದಾಗಿ ಫರ್ಟಿಲೈಸರ್ ಫ್ರೇಮ್ ವರ್ಕ್ ಅನ್ನೋ ಒಂದು ಆಪ್ ಬಂದಿದೆ. ಅವ್ರ ಹೆಸರು ಹೊಡೆದ ತಕ್ಷಣ, ಅವ್ರ ಆಧಾರ್ ನಂಬರ್ ಹೊಡೆದ ತಕ್ಷಣ 2 ಎಕರೆ ತೋರಿಸ್ತಾ ಇರುತ್ತೆ. ಆ 2 ಎಕರೆಗೆ ಇವರು ಕ್ರಾಪ್ ಕೊಡ್ಬೇಕು, ನಾನು ಯಾವ ಕ್ರಾಪ್ ಹಾಕಿದ್ದೀನಿ ಅಂತ, ಅಟ್ಲೆ ತೆಂಗು ಕೊಟ್ಟಿದ್ದೀರಾ ಅಂದ್ರೆ ಇಷ್ಟೇ DAP ಇಷ್ಟೇ ಪೊಟ್ಯಾಷಿಯಂಗೆ ಕೊಡೋದು, ಅದಕ್ಕಿಂತ ಹೆಚ್ಚಿದಾಗಿ ಕೊಡಲ್ಲ. ಈಗ ಎಲ್ಲ ಸಾವಯವ ಕೃಷಿ ತರ ಮಾಡಿ ಅಂತ ಎಲ್ಲ ತುಂಬಾ ಸೆಂಟ್ರಲ್ ಗೌರ್ಮೆಂಟ್ ಇಂದ ಸಾವಯವ ಕೃಷಿ ಮತ್ತೆ ನೈಸರ್ಗಿಕ ಕೃಷಿ ಮಾಡಿ ಅನ್ನೋದು ತುಂಬಾ ನಮಗೂ ಪ್ರೆಷರ್ ಬಂದಿದೆ, ರೈತರಿಗೂ ನೀವು ಮಾಡಿಸಿ ಅಂತ ಇದು ಬಂದಿದೆ. ಫರ್ಟಿಲೈಸರ್ ಸಿಗಲ್ಲ ನಿಮಗೆ, ಅವ್ರು ಆಮೇಲೆ ಸೆಲೆಕ್ಟ್ ಆದ ತಕ್ಷಣ ಇಷ್ಟೇ DAP ಇಷ್ಟೇ ಪೊಟ್ಯಾಷ್ ಅಂತ ತೋರಿಸ್ತಾ ಇರುತ್ತೆ. ಅವ್ರು ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಹತ್ರ ಇರುವಂತ ಗೊಬ್ಬರದ ಅಂಗಡಿ ತೋರಿಸುತ್ತೆ, ಅವ್ರಿಗೆ ಯಾವ ಗೊಬ್ಬರದ ಅಂಗಡಿ ಕಂಫರ್ಟಬಲ್ ಅದನ್ನು ಕ್ಲಿಕ್ ಮಾಡೋದು, ಟ್ಯಾಪ್ ಮಾಡೋದು. ಅದಾದ ನಂತರ ಅಲ್ಲಿ ಹೋಗಿ ಅವ್ರಿಗೆ 3 ದಿನ ರಿಸರ್ವ್ ಮಾಡಿರ್ತಾರೆ ಅವ್ರಿಗೋಸ್ಕರ ಅದು ಅಂತ. ಅವ್ರು ತಗೊಂಡು ದುಡ್ಡು ಕೊಟ್ಟು ಪೇ ಮಾಡಿ ತಗೊಂಡ್ಬರೋದು. ಸೇಮ್ ನೀವು ಸಿಲಿಂಡರ್ ಬುಕ್ ಮಾಡ್ದಂಗೆ ಆ ಥರ ಬರ್ತಾ ಆ ಥರ ಆ್ಯಪ್ಸು ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಆದಷ್ಟು KYCಗೆ ನಿಮ್ಮದು ಏನು ಸರ್ವೆ ನಂಬರ್ ಇದೆಯೋ ಲಿಂಕ್ ಮಾಡಿಸ್ಬಿಡಿ ಆಯ್ತಾ.